ನಮಸ್ಕಾರ ವೀಕ್ಷಕರೇ. ಈ ದಿನ ನಾನು ವ್ಯಾಯಾಮದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ನಮ್ಮೆಲ್ಲ ಗೊತ್ತಿದೆ, ವ್ಯಾಯಾಮವನ್ನು ಎಲ್ಲರೂ ಮಾಡ್ತಾ ಇದ್ದೇವೆ. ಹಾಗಿದ್ರೆ ವ್ಯಾಯಾಮವನ್ನು ಹೇಗೆ ಮಾಡಬೇಕು ಮತ್ತು ಯಾರು ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಹಾಗೆ ಯಾರು ಮಾಡಬಾರ್ದು, ಎಲ್ಲ ವಿಷಯಗಳನ್ನು ಕುರಿತು ಈ ಒಂದು ಸಂಚಿಕೆಯಲ್ಲಿ ನಮಗೆ ನೀಡಿದ್ದೇನೆ. ಹಾಗಿದ್ಮೇಲೆ ವ್ಯಾಯಾಮ ಅಂತಂದ್ರೆ ಏನು, ಯಾವುದು ದೇಹಕ್ಕೆ ಆಯಾಸವನ್ನು ಉಂಟು ಮಾಡುತ್ತದೆ ಅದಕ್ಕೆ ನಾವು ವ್ಯಾಯಾಮ ಅಂತ ಕರಿತೇವೆ. ಹಾಗಿದ್ರೆ ವ್ಯಾಯಾಮದ ಲಾಭಗಳೇನು? ಸೊ ವ್ಯಾಯಾಮ ಮಾಡೋದ್ರಿಂದ ನಮಗೇನು ಅನುಕೂಲಗಳಾಗ್ತವೆ ಅಂತ ಹೇಳಿದ್ರೆ, ಸೊ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಲಿಕ್ಕೆ ಇದು ಸಹಾಯಕವಾಗಿದೆ. ಹಾಗೆಯೇ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಪಚನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ವ್ಯಾಯಾಮ ಮಾಡೋದ್ರಿಂದ ದೇಹದಲ್ಲಿ ಹಗುರತೆ ಬರುತ್ತೆ. ನಮ್ಮ ದೇಹದಲ್ಲಿ ಈ ಹಸಿವನ್ನು ಹೆಚ್ಚಿಸುವಂಥದ್ದು ಕೂಡ ಈ ಒಂದು ವ್ಯಾಯಾಮದಿಂದ ಆಗುತ್ತೆ. ಹಾಗಾದ್ರೆ ವ್ಯಾಯಾಮವನ್ನ ಎಷ್ಟೊತ್ತು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ದೇಹದ ಅರ್ಧ ಶಕ್ತಿಯಷ್ಟು ವ್ಯಾಯಾಮವನ್ನು ಮಾಡಬೇಕಾಗುತ್ತೆ. ನಮ್ಗೆ ಅರ್ಧ ಶಕ್ತಿ ಅಂತ ಗೊತ್ತಾಗದೇ ಇದ್ದಲ್ಲಿ ನಮ್ಮ ದೇಹದಲ್ಲಿ ಬೆವರು ಬರುವಂಥದ್ದು ಏನಾದರೂ ಪ್ರಾರಂಭವಾದರೆ ಅಲ್ಲಿಗೆ ನಾವು ವ್ಯಾಯಾಮವನ್ನು ನಿಲ್ಲಿಸಬೇಕಾಗುತ್ತೆ. ಅದಾದ ನಂತರ ನಮ್ಮ ದೇಹದಲ್ಲಿ ಹಗುರತೆ ಬರುತ್ತೆ. ಇಷ್ಟು ಹಗುರತೆ ಬಂದಾಗ ನಾವು ವ್ಯಾಯಾಮವನ್ನು ನಿಲ್ಲಿಸಬೇಕಾಗುತ್ತೆ. ಹಾಗಾದ್ರೆ ಯಾರು ನಾವು ವ್ಯಾಯಾಮವನ್ನು ಮಾಡಬೇಕು ಅಂತ ಹೇಳಿದ್ರೆ, ಯಾರು ಕಫ ಪ್ರಕೃತಿಯವರು ಅಂದ್ರೆ ದೇಹ ಬಲಿಷ್ಠವಾಗಿರ್ತದೆ ಅವರು ಮಾತ್ರ ವ್ಯಾಯಾಮ ಮಾಡಲಿಕ್ಕೆ ಅರ್ಹರು. ಅಂದ್ರೆ ಮಿಕ್ಕಿದವ್ರು ಮಾಡಬಾರ್ದ ಅಂತ ಇಲ್ಲ. ಇಲ್ಲಿ ನಮ್ಗ 3 ಪ್ರಕೃತಿಯವ್ರ ದೇಹದವರು ಸಿಗ್ತೀವಿ. ಯಾರಂತ ಹೇಳಿದ್ರೆ, ಒಂದು ವಾತ ಪ್ರಕೃತಿಯವರು, ಹಾಗೆ ಇನ್ನೊಬ್ರು ಪಿತ್ತ ಪ್ರಕೃತಿಯವರು, ಮತ್ತೊಬ್ರು ಕಫ ಪ್ರಕೃತಿಯವರು. ಯಾರು ಸಣ್ಣಕ್ಕಿದ್ದೀವಿ, ಜಾಸ್ತಿ ನಡೆದಾಡ್ತೀವಿ, ಎಷ್ಟು ಊಟ ಮಾಡಿದ್ರು ದಪ್ಪಗೆ ಆಗೋದಿಲ್ಲ, ಹಾಗೆ ವೇಟ್ ಬರೋದಿಲ್ಲ ಅಂತ ಪ್ರಕೃತಿಯವರು ವಾತ ಪ್ರಕೃತಿ ಅಂತ ಕರಿತೀವಿ. ಅವರಿಗೆ ದೇಹ ಬಲ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಹೆಚ್ಚಿನ ಮಟ್ಟದಲ್ಲಿ ವ್ಯಾಯಾಮವನ್ನು ಮಾಡಬಾರ್ದು. ಅತಿ ಕಡಿಮೆ ಮಟ್ಟದಲ್ಲಿ ವ್ಯಾಯಾಮವನ್ನು ಮಾಡುವಂತ ಅವಶ್ಯಕತೆ ಇದೆ. ಇನ್ನು ಪಿತ್ತ ಪ್ರಕೃತಿಯವರಿಗೆ ಯಾವ ರೀತಿ ಊಟ ಮಾಡ್ತಾ ಅಂತ ಹೇಳಿದ್ರೆ, ಊಟ ಮಾಡಿದ್ರು ಅವರು ತೂಕದಲ್ಲಿ ಹೆಚ್ಚಿಗೆ ಆಗೋದಿಲ್ಲ ಅಥವಾ ಕಡಿಮೆನೂ ಆಗೋದಿಲ್ಲ. ಒಂದು ಸಮಸ್ಥಿತಿಯಲ್ಲಿ ಅವರ ತೂಕ ಇರುತ್ತೆ. ಇಂಥವ್ರು ನಾವು ಪಿತ್ತ ಪ್ರಕೃತಿ ಅಂತ ಹೇಳ್ಬೋದು. ಇವರು ಮಧ್ಯಮ ವ್ಯಾಯಾಮವನ್ನು ಮಾಡಬೇಕಾಗುತ್ತೆ. ಇನ್ನು ಕಫ ಪ್ರಕೃತಿಯವರು ಹೇಗೆ ಅಂತ ಹೇಳಿದ್ರೆ, ಅವರು ಕಡಿಮೆ ಪ್ರಮಾಣದ ಆಹಾರವನ್ನು ತೆಗೆದುಕೊಂಡ್ರೂ ಕೂಡ ಅವರು ವೇಟ್ ಅಥವಾ ತೂಕ ಜಾಸ್ತಿ ಆಗ್ತಿರ್ತದೆ. ಅವರಿಗೆ ಕಫ ಆಗುವಂಥದ್ದು ಇರ್ಬೋದು, ನಡೆದ್ರೆ ಆಯಾಸ ಆಗುವಂಥದ್ದು ಇರ್ಬೋದು, ದೇಹ ಬಹಳ ವೇಟನ್ನು ಹೆಚ್ಚಿಸುವಲ್ಲಿ ಅವರು ಪ್ರಕೃತಿ ಬೇಗನೆ ಅದಕ್ಕೆ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಅಂತ ಕಫ ಪ್ರಕೃತಿಯವರು ಹೆಚ್ಚಿಗೆ ವ್ಯಾಯಾಮವನ್ನು ಮಾಡುವಂತ ಅವಶ್ಯಕತೆ ಇದೆ. ಅವರು ಇನ್ನು ಸಾಮಾನ್ಯವಾಗಿ ಹೇಳೋದಾದ್ರೆ, ಈ ಋತುಗಳಿಗೆ ಹೊಂದಿಸಿ ಹೇಳೋದಾದ್ರೆ, ಈ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ. ಸೊ ಈ 6 ಋತುಗಳಲ್ಲಿ ನಮಗೆ ಈ ಹೇಮಂತ, ಶಿಶಿರ, ವಸಂತ, ಸೊ ಈ 3 ಋತುಗಳಲ್ಲಿ ನಾವು ಹೆಚ್ಚಿಗೆ ವ್ಯಾಯಾಮವನ್ನು ಮಾಡಬೇಕು. ಸೊ ಇದನ್ನ ತಿಂಗಳಲ್ಲಿ ಹೇಳೋದಾದ್ರೆ, ಡಿಸೆಂಬರ್ನಿಂದ ಮೇವರೆಗೂ, ಡಿಸೆಂಬರ್ 15 ದಿನ ನಂತರ ಅಲ್ಲಿಂದ ಮೇದ 15ನೇ ತಾರೀಕಿನವರೆಗೂ ಇದು ಕಫದ ಪ್ರಾಬಲ್ಯ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಕಫದ ಪ್ರಕೃತಿಯವರು ಮತ್ತೆ ಕಫದ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ವ್ಯಾಯಾಮವನ್ನ ಮಾಡಬೇಕಾಗುತ್ತೆ. ವ್ಯಾಯಾಮವನ್ನ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಹಾಗೇನೆ ಕೆಲವೊಂದಿಷ್ಟು ಜನಕ್ಕೆ ನಡನೋವಿರುತ್ತ, ಬ್ಯಾಕ್ ಪೇನ್ ಇರುತ್ತ, ಅಥವಾ ಕತ್ತು ನೋವಿರುತ್ತ. ಇಂಥ ಸಂದರ್ಭಗಳಲ್ಲಿ ಮುಂದೆ ಬಾಗಿ ಮಾಡುವಂತ ಆಸನಗಳನ್ನ ಅಥವಾ ವ್ಯಾಯಾಮವನ್ನ ಮಾಡಬಾರದು. ಹಾಗಿದ್ಮೇಲೆ ವ್ಯಾಯಾಮವನ್ನ ಇನ್ನು ಯಾರ್ಯಾರು ಮಾಡಬಾರ್ದು ಅಂತ ಹೇಳಿದ್ರೆ, ಅತಿ ಚಿಕ್ಕ ಮಕ್ಕಳು ವ್ಯಾಯಾಮವನ್ನು ಮಾಡಬಾರ್ದು, ವಯೋವೃದ್ಧರು ವ್ಯಾಯಾಮವನ್ನು ಮಾಡಬಾರ್ದು, ಯಾರಿಗೆ ಅಜೀರ್ಣದ ಸಮಸ್ಯೆ ಇದೆ, ಪಚನ ಆಗದೆ ಇರುವಂತ ಸಮಸ್ಯೆ ಇದೆ, ಅವರು ಕೂಡ ವ್ಯಾಯಾಮವನ್ನು ಮಾಡಬಾರ್ದು. ಅಥವಾ ಮಲಮೂತ್ರಾದಿಗಳನ್ನ ವಿಸರ್ಜನೆ ಮಾಡದೇನೆ ವ್ಯಾಯಾಮವನ್ನು ಮಾಡಬಾರದು. ಮಲ ವಿಸರ್ಜನೆ ಆದ ಮೇಲೆ ವ್ಯಾಯಾಮವನ್ನು ಮಾಡಬೇಕು.
ಜೊತೆಗೆ ವಾತ ಮತ್ತು ಪಿತ್ತ ಪ್ರಕೃತಿಯವರು ಕಡಿಮೆ ಪ್ರಮಾಣದಲ್ಲಿ ವ್ಯಾಯಾಮವನ್ನು ಮಾಡಿ ಅದು ಆಯಾಸವನ್ನು ಕೊಡಬಾರದು ದೇಹಕ್ಕೆ. ಹೀಗೆ ವ್ಯಾಯಾಮವನ್ನು ಮಾಡ್ತಾ ವ್ಯಾಯಾಮದ ನಂತರ ನಾವು ದೇಹಕ್ಕೆ ಅಭ್ಯಂಗವನ್ನ ಅಥವಾ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡುವಂಥದ್ದು ಇದು ವ್ಯಾಯಾಮದ ನಂತರ ಮಾಡುವಂಥ ಒಂದು ಕೆಲಸ. ಇಲ್ಲಿ ಎಣ್ಣೆ ಹಚ್ಚಿಕೊಳ್ಳೋದಂತ ಹೇಳಿದ್ರೆ ಈಗ ಪಿತ್ತ ಪ್ರಕೃತಿಯವರು ಯಾರಿಗೆ ಹುಳಿ ತೇಗು ಇಂಥ ಸಮಸ್ಯೆಗಳಿರ್ತಾವೋ ಅವರು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡ್ಕೋಬೇಕು. ಇನ್ನು ಕಫ ಪ್ರಕೃತಿಯವರು ಎಳ್ಳಿನ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡ್ಕೋಬಹುದು. ಹಾಗೆ ವಾತ ಪ್ರಕೃತಿಯವರು ತಳ್ಳಿಗಿದ್ದವರು ಕೂಡ ಈ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಎಳ್ಳನ್ನು ನಾವು ಹಚ್ಕೊಳ್ಳುವಂಥದ್ದು ಈ ಒಂದು ವ್ಯಾಯಾಮದ ನಂತರ ಮಾಡುವಂಥ ಒಂದು ಪಾಲನೆ. ಹಾಗೆಯೇ ಮಾನಸಿಕ ತೊಂದರೆ ಅಂತ ಅನುಭವಿಸುವಂಥವರು ಕೂಡ ವ್ಯಾಯಾಮವನ್ನು ಮಾಡಬಾರದು. ಇನ್ನು ಅತಿಯಾಗಿ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಏನೇನು ದುಷ್ಪರಿಣಾಮಗಳನ್ನು ಬೀರ್ತಾವಂತ ಹೇಳಿದ್ರೆ ನಮಗೆ ಅತಿಯಾಗಿ ಬಾಯಾರಿಕೆ ಅಥವಾ ನೀರಡಿಕೆ ಆಗುವಂಥದ್ದು ಇರುತ್ತೆ. ಹಾಗೆಯೇ ನಾವು ನಮ್ಮ ದೇಹದ ತೂಕ ಬಹಳ ಕಡಿಮೆ ಆಗುತ್ತೆ. ಹಾಗೆ ರಕ್ತಸ್ರಾವ ಹೆಚ್ಚಿಗೆ ಆಗುವಂಥ ಒಂದು ದುಷ್ಪರಿಣಾಮ ಈ ಒಂದು ಅತಿಯಾಗಿ ವ್ಯಾಯಾಮ ಮಾಡೋದ್ರಿಂದ ಆಗುತ್ತೆ. ಹಾಗೆ ಕೆಮ್ಮು, ಜ್ವರ, ವಾಂತಿ ಅಂತ ಸಮಸ್ಯೆಗಳು ಕೂಡ ಈ ಅತಿಯಾಗಿ ವ್ಯಾಯಾಮ ಮಾಡೋದ್ರಿಂದ ಆಗುತ್ತೆ. ಹೇಗೆ ಅಂತ ಹೇಳಿ ಒಂದು ಉಪಮೇಯವನ್ನು ನಮ್ಮ ಆಯುರ್ವೇದಿಕ್ ಹಂತದಲ್ಲಿ ಹೇಳಿರೋ ಥರ ಸಿಂಹವು ಆನೆಯನ್ನು ಸೋಲಿಸಿದ ನಂತರ ನಶಿಸುವ ಹಾಗೆ ನಮ್ಮ ದೇಹ ಅತಿಯಾಗಿ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹ ಕೂಡ ನಶಿಸುತ್ತದೆ ಅನ್ನೋದನ್ನು ನಮ್ಮ ಆಯುರ್ವೇದಿಕ್ ಹಂತದಲ್ಲಿ ಕೂಡ ಹೇಳಲಾಗಿದೆ. ಹಾಗಾಗಿ ನಮಗೆ ನಮ್ಮ ದೇಹ, ಪ್ರಕೃತಿ ಮತ್ತು ನಿಸರ್ಗದಲ್ಲಿ ಆಗ್ತಾ ಇರುವಂಥ ಈ ಸೀಸನಲ್ ವೈಸ್ ಋತುಗಳಿಗೆ ಅನುಸಾರವಾಗಿ ನಾವು ವ್ಯಾಯಾಮವನ್ನು ಮಾಡಬೇಕಾಗುತ್ತೆ. ಕೊನೆಯದಾಗಿ ಒಂದು ವರ್ಡಲ್ಲಿ ಹೇಳೋದಾದರೆ ಕಫ ಪ್ರಕೃತಿಯವರು ದಪ್ಪಗಿದ್ದವರು ಜಾಸ್ತಿ ವ್ಯಾಯಾಮವನ್ನು ಈ ಡಿಸೆಂಬರ್ನಿಂದ ಮೇದವರೆಗೂ ಹೆಚ್ಚಿಗೆ ವ್ಯಾಯಾಮವನ್ನು ಮಾಡಬೇಕು. ಪಿತ್ತದವರು ಕಡಿಮೆ, ವಾತ ಪ್ರಕೃತಿಯವರು ಇನ್ನೂ ಕಡಿಮೆ ವ್ಯಾಯಾಮವನ್ನು ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಕಡೆ ಹೇಳೋದಾದರೆ ಈ ಯೋಗಾಸನವನ್ನು ಎಲ್ಲರೂ ಮಾಡುವಂಥ ಒಂದು ಆಸನ ಅಂತ ಹೇಳಿದ್ರೆ ಯೋಗಾಸನ. ಅದು ಮನಸ್ಸಿನ ನಿಗ್ರಹ ಇರ್ಬೋದು, ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು ಇರ್ಬೋದು, ದೇಹವನ್ನು ದಂಡಿಸುವಂಥದ್ದು ಇರ್ಬೋದು. ಎರಡನ್ನ ನಾವು ಈ ಒಂದು ಯೋಗಾಸನದಲ್ಲಿ ಕಲ್ಕೋಬೋದಾಗಿದೆ ಅಥವಾ ನಮ್ಮ ದೇಹದ ಮೇಲೆ ಒಳ್ಳೆಯ ಬದಲಾವಣೆಯನ್ನು ಯೋಗಾಸನದಿಂದ ಸಾಧ್ಯ ಇದೆ ಅಂತ ಹೇಳ್ತಾ ನಾವೆಲ್ಲ ದಷ್ಟಪುಷ್ಟ ಇದ್ದಂಥವರು ವ್ಯಾಯಾಮವನ್ನು ಮಾಡಿ ಹಾಗೆ ನಮ್ಮ ಮನಸ್ಸಿನ ನಿಗ್ರಹ ಮತ್ತು ಮನಸ್ಸಿನ ಶಾಂತತೆಯನ್ನು ಕಾಪಾಡಲಿಕ್ಕೆ ಯೋಗವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.